ಇತ್ತೀಚೆಗೆ ನಾವೆಲ್ಲ ತುಂಬಾ ವ್ಯಾಪಕವಾಗಿ ನೋಡ್ತಾ ಇರುವಂತಹ ತೊಂದರೆ ಅಂದ್ರೆ ಪ್ರಮೇಹ ಅಥವಾ ಮಧುಮೇಹ, ಡಯಾಬಿಟಿಸ್. ಇದು ಯಾಕೆ ಬರುತ್ತೆ? ಈಗ ನೀವೆಲ್ಲ ಪೇಪರಲ್ಲಿ ನೋಡ್ತಾ ಇರ್ಬೋದು, ಇನ್ನ ಕೆಲವೇ ವರ್ಷಗಳಲ್ಲಿ ಭಾರತ ಅನ್ನೋದು ಮಧುಮೇಹದ ರಾಜಧಾನಿ ಆಗುತ್ತೆ, ಅಂದ್ರೆ ಕ್ಯಾಪಿಟಲ್ ಆಫ್ ಡಯಾಬಿಟಿಸ್ ಆಗುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ನಿಜವಾಗ್ಲೂ ಆಗುತ್ತಾ? ನಮಗ್ ಬೇಕಾ? ಇದು ಬರದೇ ಇರೋ ತರ ತಡೆಯೋದು ಹೇಗೆ? ಇದನ್ನ ನಾವು ತಿಳ್ಕೊಳ್ಳೋಣ. ಮಧುಮೇಹ ಅದು ಜೆನೆಟಿಕಲಿ ಅಂದ್ರೆ ಅವರು ವಂಶ ಪಾರಂಪರ್ಯವಾಗಿ ಬರೋ ಅಂತ ತೊಂದರೆ ಆಗಿದ್ರೂ ಕೂಡ ಅದು ನಿಮ್ಮ ಜೀವನ ಶೈಲಿ ಸರಿ ಇರದೇ ಇದ್ರೆ ಮಾತ್ರ ಅದು ನಿಮ್ಗೆ ಬರುತ್ತೆ. ಸೊ ನಿಮ್ಮ ಮನೇಲಿ ಯಾರಾದ್ರೂ ಮಧುಮೇಹಿಗಳಿದ್ದಾರೆ ಅಂದ್ರೆ ನೀವು ಕೆಲವೊಂದು ಈ ಎಚ್ಚರಿಕೆಗಳನ್ನ ತಗೊಳ್ಳೇಬೇಕು. ಮಧುಮೇಹಕ್ಕೆ ಮೊಟ್ಟ ಮೊದಲನೇದಾಗಿ ನಿಮ್ಮ ದೇಹವನ್ನ ಚಟುವಟಿಕೆಯಿಂದ ಇಟ್ಕೋಬೇಕು. ಅತಿಯಾಗಿ ಜೀರ್ಣಕ್ಕೆ ಕಷ್ಟ ಆಗುವಂತ ಆಹಾರಗಳನ್ನ ಸೇವನೆ ಮಾಡೋದು, ಜೀರ್ಣಕ್ಕೆ ಮತ್ತೆ ಅತಿಯಾಗಿ ಮೇಧಸ್ಸು ಜಿಡ್ಡಿರೋ ಅಂತಹ ಆಹಾರಗಳನ್ನ ಸೇವನೆ ಮಾಡೋದು, ಕರ್ದಿದ್ದು ತಿಂಡಿಗಳಾಗ್ಬೋದು, ಅತಿಯಾದ ಮಾಂಸ, ಮೀನು, ಇಂಥದ್ದೆಲ್ಲ ಜಿಡ್ಡಿರೋ ಅಂತಹ ಪ್ರಾಣಿಗಳ ಮಾಂಸ ಆಗ್ಬೋದು, ಅಥವಾ ಉದ್ದಿನಿಂದ ಮಾಡಿದ ಪದಾರ್ಥಗಳು, ಬೆಲ್ಲದಿಂದ ಮಾಡಿದ ಪದಾರ್ಥಗಳು, ಇದನ್ನೆಲ್ಲ ಅತಿಯಾಗಿ ಸೇವನೆ ಮಾಡೋದು. ಮತ್ತೆ ಯಾವುದೇ ಚಟುವಟಿಕೆ ಇಲ್ಲದೆ, ವ್ಯಾಯಾಮ ಮಾಡದೆ ಸದಾ ಕೂತಲ್ಲೇ ಕೂತಿರೋದು, ಹಗಲು ನಿದ್ದೆ ಮಾಡೋದು, ಮತ್ತೆ ಅತಿಯಾಗಿ ಚಿಂತೆ ಮಾಡೋದು, ಅತಿಯಾಗಿ ಟೆನ್ಷನ್ ಮಾಡ್ಕೊಳ್ಳೋದು, ಇದೆಲ್ಲನೂ ಸಹ ಮಧುಮೇಹ ಬರೋಕ್ಕೆ ಕಾರಣಗಳಾಗುತ್ತೆ. ಸೊ ನಮ್ಮ ಆಹಾರದಲ್ಲಿ ಸಾಮಾನ್ಯವಾಗಿ ಏನು ತಗೋಬೋದು ಅಥವಾ ನಮ್ಮ ಜೀವನ ಶೈಲಿ ಮಧುಮೇಹ ಬರ್ದಂಗೆ ಹೇಗಿರಬೇಕು ಅಂತಂದರೆ, ಸುಲಭವಾಗಿ ಜೀರ್ಣ ಆಗುವಂಥ ಆಹಾರಗಳನ್ನ ತಗೊಳ್ಳಿ. ಅಕ್ಕಿ, ಗೋಧಿ, ಬಾರ್ಲಿ, ಹೆಸರುಬೇಳೆ, ಮತ್ತು ಕಹಿ ಮತ್ತು ಒಗಚಿರುವಂತಹ ತರಕಾರಿಗಳು, ಸೊಪ್ಪುಗಳು, ಇದನ್ನೆಲ್ಲ ಸೇವನೆ ಮಾಡಿ. ಮತ್ತು ಪ್ರತಿದಿನ ಈಗ ಹೇಳದ್ನಲ್ಲ, ದಿನಚರ್ಯದಲ್ಲಿ ಹೇಳದ್ನಲ್ಲ, ಹಾಗೆ ನಿಮ್ಮ ಶರೀರಕ್ಕೆ ಸಾಕಾಗುವಷ್ಟು ವ್ಯಾಯಾಮವನ್ನು ಮಾಡೋದ್ರಿಂದ ಮಧುಮೇಹ ಬರೋದನ್ನು ತಡಿಬೋದು. ನಮ್ಮ ಚರಕಾಚಾರ್ಯರು ಹೇಳಿದ್ದಾರೆ, ಪ್ರತಿದಿನ ಹೆಸರು ಕಾಳು ಮತ್ತು ಬೆಟ್ಟದ ನೆಲ್ಲಿಕಾಯಿ ಸೇವನೆ ಮಾಡೋರಿಗೆ ಮಧುಮೇಹ ಬರೋದಿಲ್ಲ ಅಂತ. ಸೊ ಪ್ರತಿದಿನ ನಿಮ್ಮ ಆಹಾರದಲ್ಲಿ ಯಾವುದಾದ್ರೂ ಒಂದು ಫಾರ್ಮಲ್ಲಿ ಹೆಸರು ಕಾಳು ಮತ್ತು ನೆಲ್ಲಿಕಾಯಿನ ಸೇವನೆ ಮಾಡಿ. ಸೊ ಈ ಜಂಕ್ ಫುಡ್ಗಳು ಇತ್ತೀಚೆಗೆ ನಮಗೆ ಈ ಅದರಲ್ಲಿ ಮೈದಾಯಿಂದ ಮಾಡಿರೋದು ಆಹಾರ ವಸ್ತುಗಳು ನಾವು ತಿನ್ನೋದು ತುಂಬ ಆಗ್ಬಿಟ್ಟಿದೆ. ಬಿಸ್ಕೆಟ್ಗಳು, ಬ್ರೆಡ್ಡು, ಬನ್ನು, ಪಿಸ್ತಾ, ಈ ಪಾನಿಪುರಿಗೆ ಮಾಡೋ ಪಾನಿಪುರಿಗಳಾಗ್ಬೋದು, ಎಲ್ಲನೂ. ಮತ್ತು ಇತ್ತೀಚೆಗೆ ನಮ್ಮ ಭಾರತೀಯ ಆಹಾರ ಪದ್ಧತಿಯ ಆಹಾರಗಳನ್ನೂ ಕೂಡ ಹೊರಗಡೆ ಸಿಗೋವಂಥದ್ದು ಈ ಚಕ್ಲಿ, ಕೋಡ್ಬಳೆ, ನಿಪ್ಪಿಟ್ಟು, ಅದಕ್ಕೂ ಕೂಡ ಎಲ್ಲ ಮೈದಾನ ಹಾಕಿರ್ತಾರೆ. ಸೊ ಸಾಧ್ಯವಾದಷ್ಟು ಈ ಮೈದಾ ತಿನ್ನೋದನ್ನು ಅವಾಯ್ಡ್ ಮಾಡಿ. ಸೊ ಸಾಧ್ಯವಾದಷ್ಟು ಪೂರ್ತಿ ಧಾನ್ಯಗಳಿಂದ ಮಾಡಿರೋಂಥ ಆಹಾರಗಳನ್ನು ಸೇವನೆ ಮಾಡಿ. ಮತ್ತು ಅತಿಯಾಗಿ ಸಕ್ಕರೆ ಅಂಶ ಇರೋವಂತಹ ಜ್ಯೂಸ್ಗಳು, ಕೋಕೋ ಕೋಲಾಗಳು, ಮತ್ತು ದೇಹದಲ್ಲಿ ಆಮ್ಲೀಯತೆಯನ್ನು, ಅಸಿಡಿಟಿಯನ್ನು ಜಾಸ್ತಿ ಮಾಡುವಂಥ ಆಹಾರಗಳು ಅಂದರೆ ಸೋಡಾಗಳು, ಕಾರ್ಬಾಲಿಕ್ ಆ್ಯಸಿಡ್ ಹಾಕಿರೋ ಸೋಡಾಗಳು, ಸಾಸ್ಗಳಲ್ಲೆಲ್ಲ ಈ ವಿನೆಗರ್ಗಳನ್ನ ಹಾಕಿರ್ತಾರೆ. ವಿನೆಗರ್ ಅಂದರೆ ಅದು ಅಸೆಟಿಕ್ ಆ್ಯಸಿಡ್ ಅಷ್ಟೇ. ಅದು ಅತಿಯಾಗಿ ಹುಳಿನ ಸೇವನೆ ಮಾಡೋದ್ರಿಂದ ಕೂಡ ಮಧುಮೇಹ ಬರುವ ಸಾಧ್ಯತೆ ಹೆಚ್ಚಿರುತ್ತೆ. ಇದನ್ನೆಲ್ಲ ಅವಾಯ್ಡ್ ಮಾಡಿ. ಮತ್ತು ಇನ್ನು ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಕಡಲೆ ಬೀಜ ಇರ್ಬೋದು, ನಮ್ಮ ದೇಹದಲ್ಲಿ ಆಮ್ಲೀಯತೆಯನ್ನು ಜಾಸ್ತಿ ಮಾಡುವಂಥದ್ದು ಉದ್ದು, ಕಡಲೆ ಬೀಜ, ಇವು ಕೂಡ ಪ್ರಮೇಹ ಬರುವಂತಹ ಸಾಧ್ಯತೆಯನ್ನು ಜಾಸ್ತಿ ಮಾಡುತ್ತೆ. ಆದ್ದರಿಂದ ಒಳ್ಳೆಯ ಆಹಾರವನ್ನು ಸೇವನೆ ಮಾಡಿ, ಮತ್ತು ಚಟುವಟಿಕೆಯಿಂದ ಇರಿ, ವ್ಯಾಯಾಮ ಮಾಡಿ. ಇದನ್ನೆಲ್ಲ ಮಾಡೋದ್ರಿಂದ ಮಧುಮೇಹ ಬರುವ ಸಾಧ್ಯತೆಯನ್ನು ನಾವು ತಡಿಬೋದು.